ಎಲ್ಲರಿಗೂ ನಮಸ್ಕಾರ. ಸ್ಟೋರಿ ಬೋರ್ಡ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರೀತಿ ಈ ಎರಡಕ್ಷರದ ಪದದಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ ಅಂತಾರೆ. ಆದರೆ ಅದೇ ಪ್ರೀತಿ ಕೆಲವೊಮ್ಮೆ ಜೀವನವನ್ನು ಹಿಂಡಿ ಹಿಪ್ಪೆ ಮಾಡುತ್ತೆ ಅಂತ ಎಷ್ಟೋ ಜನರಿಗೆ ಗೊತ್ತು. ರವಿ ಬೆಳಗೆರೆಯವರ ಕಥೆಗಳನ್ನು ಓದುತ್ತಿದ್ದರೆ ಅಲ್ಲಿ ಪ್ರೀತಿ ಕೇವಲ ಹೂವಿನ ಹಾಸಿಗೆಯಲ್ಲ, ಅಲ್ಲಿ ಮುಳ್ಳಿದೆ, ರಕ್ತವಿದೆ, ಮೋಸವಿದೆ, ಎಲ್ಲದಕ್ಕೂ ಮಿಗಿಲಾಗಿ ಉತ್ತರ ಸಿಗದ ಒಂದು ಮೌನವಿದೆ. ಇವತ್ತಿನ ನಮ್ಮ ಕತೆ ಹೇಳಿ ಹೋಗು ಕಾರಣ. ಇದು ಕೇವಲ ಹಿಮವಂತ್ ಮತ್ತು ಪ್ರಾರ್ಥನಳ ಕಥೆಯಲ್ಲ. ಇದು ನಮ್ಮ, ನಿಮ್ಮ ಮತ್ತು ನಮ್ಮ ಸುತ್ತಮುತ್ತಲಿರುವ ಎಷ್ಟೋ ಮುಗ್ಧ ಪ್ರೇಮಿಗಳ ಕತೆ. ತ್ಯಾಗ ಮಾಡಿ ಗೆದ್ದವರ ಕತೆ ಅಥವಾ ಪಡೆದುಕೊಂಡು ಸೋತವರ ಕತೆ. ಹಿಮವಂತ್, ಅವನ ಹೆಸರಲ್ಲೇ ಒಂದು ತಂಪು ಇತ್ತು, ಆದರೆ ಅವನ ಬದುಕು ಮಾತ್ರ ಉರಿಯುವ ಕೆಂಡದಂತಿತ್ತು. ಅವನ ಜಗತ್ತು ತುಂಬಾ ಚಿಕ್ಕದು. ಒಂದು ಕಡೆ ತಿನ್ನುವ ಅನ್ನಕ್ಕೆ ಪರದಾಟ, ಇನ್ನೊಂದು ಕಡೆ ಎದೆಯ ತುಂಬಾ ಪ್ರಾರ್ಥನಳ ಮೇಲಿನ ಪ್ರೀತಿ. ಪ್ರಾರ್ಥನಾ ಬಡತನದಲ್ಲಿ ಹರಳಿದ ಕಮಲದ ಹಾಗೆ. ಅವಳಿಗೆ ಒಂದು ಕನಸಿತ್ತು, ಡಾಕ್ಟರ್ ಆಗ್ಬೇಕಂತ. ಆದರೆ ಕನಸು ಕಾಣಲು ದುಡ್ಡು ಬೇಕಾಗಿಲ್ಲ, ಅದನ್ನು ನನಸು ಮಾಡಿಕೊಳ್ಳಲು ಲಕ್ಷಗಳು ಬೇಕು. ಅವಳ ಮನೆಯಲ್ಲಿ ಊಟಕ್ಕೂ ಗತಿ ಇರಲಿಲ್ಲ, ಇನ್ನ ಮೆಡಿಕಲ್ ಸೀಟ್ ಎಲ್ಲಿಂದ ಸಿಗಬೇಕು? ಅವಳು ಕಣ್ಣೀರು ಹಾಕೊಂಡು ಕುಳಿತಿರುವಾಗ ಅಲ್ಲಿಗೆ ಬಂದವನೇ ಹಿಮವಂತ್. ಸ್ವಲ್ಪ ಯೋಚನೆ ಮಾಡಿ. ಹಿಮವಂತ್ ಶ್ರೀಮಂತನಲ್ಲ, ಅವನ ಶರ್ಟ್ ಕಾಲರ್ ಕೊಳೆಯಾಗಿತ್ತು, ಚಪ್ಪಲಿ ಸವಿದು ಹೋಗಿತ್ತು. ಆದರೂ ಅವನು ಪ್ರಾರ್ಥನಾಳ ಬಳಿ ಬಂದು ನಿಂತ. ಅಳಬೇಡ ಪ್ರಾರ್ಥನಾ, ನಿನ್ನ ಕನಸು ನನಸಾಗಬೇಕು, ನೀನು ಓದಬೇಕು ಎಂದ. ಅವನು ತನ್ನ ಹೊಟ್ಟೆಗಿದ್ದ ಊಟವನ್ನು ತ್ಯಾಗ ಮಾಡಿದ. ಕಿಲೋಮೀಟರ್ಗಳಷ್ಟು ನಡೆದು ಬಸ್ ಚಾರ್ಜ್ ಉಳಿಸಿದ, ಕೂಲಿ ಮಾಡಿದ, ಸಾಲ ಮಾಡಿದ. ಆ ಪ್ರತಿ ರೂಪಾಯಿಯಲ್ಲೂ ಅವನ ಬೆವರಿನ ವಾಸನೆ ಇತ್ತು. ಅವನು ಪ್ರಾರ್ಥನಳ ಫೀಸ್ ಕಟ್ಟಲು ಹೋದಾಗ ಕೈ ನಡುಗುತ್ತಿತ್ತು. ಅದು ಬರೀ ನೋಟುಗಳಲ್ಲ, ಅದು ಅವನ ಆಯಸ್ಸು. ಹಾಗೆ ಪ್ರಾರ್ಥನಾ ಮೆಡಿಕಲ್ ಕಾಲೇಜ್ ಸೇರಿದ್ಲು. ಅವಳು ಕ್ಲಾಸ್ ರೂಮ್ ಒಳಗಡೆ ಹೋದ್ರೆ ಹಿಮವಂತ್ ಗೇಟಿನ ಹೊರಗೆ ನಿಂತ್ಕೊಂಡು ಅವಳನ್ನೇ ನೋಡುತ್ತಾ ಸಂಭ್ರಮಿಸುತ್ತಿದ್ದ. ನನ್ನ ಪ್ರಾರ್ಥನಾ ಡಾಕ್ಟರ್ ಆಗ್ತಾಳೆ ಅನ್ನೋ ಒಂದೇ ಒಂದು ವಿಷಯ ಅವನ ಹಸಿವನ್ನು ಸಹ ಮರೆಸಿತ್ತು. ಪ್ರೀತಿ ಅಂದ್ರೆ ಇದೇ ಅಲ್ವಾ, ತಾನು ಕತ್ತಲೆಯಲ್ಲಿದ್ದರೂ ತಾನು ಪ್ರೀತಿಸಿದವರು ಬೆಳಕಲ್ಲಿರಲಿ ಅನ್ನೋ ಹುಚ್ಚುತನ. ಬಡತನದ ಪ್ರೀತಿ ಎಷ್ಟೇ ಪವಿತ್ರವಾಗಿದ್ದರೂ ಹಸಿವು ಮತ್ತು ಆಸೆಗಳು ಮನುಷ್ಯನನ್ನು ಬದಲಾಗಿಸಿ ಬಿಡುತ್ತದೆ. ಪ್ರಾರ್ಥನಾ ಮೆಡಿಕಲ್ ಕಾಲೇಜಿನ ಆ ಬಣ್ಣದ ಲೋಕಕ್ಕೆ ಕಾಲಿಟ್ಟಳು. ಅಲ್ಲಿ ಎಲ್ಲರೂ ಕಾರಿನಲ್ಲಿ ಬರುತ್ತಿದ್ದರು, ಇಂಗ್ಲಿಷ್ ಮಾತಾಡ್ತಾ ಇದ್ರು. ಅಲ್ಲಿ ಹಿಮವಂತನ ಕೊಳಕು ಬಟ್ಟೆಗಳು, ಲೋಕಲ್ ಭಾಷೆ ಅವಳಿಗೆ ಮುಜುಗರ ತರಲು ಶುರು ಮಾಡಿತು. ಅದೇ ಸಮಯದಲ್ಲಿ ಅಲ್ಲಿಗೆ ಎಂಟ್ರಿ ಕೊಟ್ಟವನು ದೇವಾಶಿಶ್. ದೇವಾಶಿಶ್ ಅಂದ್ರೆ ಹಿಮವಂತನ ತದ್ವಿರುದ್ಧ. ಶ್ರೀಮಂತಿಗೆ ಸ್ಟೈಲು, ಜೇಬು ತುಂಬ ದುಡ್ಡು. ಹಿಮವಂತು ಬಸ್ಸಿನಲ್ಲಿ ನೇತಾಡಿಕೊಂಡು ಬಂದರೆ ದೇವಾಶಿಶ್ ಎಸಿ ಕಾರಿನಲ್ಲಿ ಬಂದಿಳಿತಿದ್ದ. ಪ್ರಾರ್ಥನಾ ನಿಧಾನವಾಗಿ ದೇವಾಶಿಶ್ ಮೇಲೆ ಆಕರ್ಷಿತಳಾದಳು. ತಪ್ಪಲ್ಲ, ಕತ್ತಲೆಯಲ್ಲಿ ಇದ್ದವಳಿಗೆ ಬೆಳಕು ಕಂಡರೆ ಕಣ್ಣು ಕುಕ್ಕುವುದು ಸಹಜ. ದೇವಾಶಿಶ್ ಅವಳಿಗೆ ಆಗಾಗ ಗಿಫ್ಟ್ ಕೊಡುತ್ತಿದ್ದ, ದೊಡ್ಡ ದೊಡ್ಡ ಹೋಟೆಲ್ಗೆ ಕರೆದುಕೊಂಡು ಹೋಗ್ತಿದ್ದ. ಹಿಮವಂತ್ ಏನಾದ್ರೂ ಕಾಲ್ ಮಾಡಿದ್ರೆ ನಾನಿವಾಗ ಬ್ಯುಸಿ ಇದ್ದೀನಿ ಅಂತ ಪ್ರಾರ್ಥನಾ ಫೋನ್ ಕಟ್ ಮಾಡ್ತಾ ಇದ್ಲು. ಒಂದು ಕಡೆ ಹಿಮವಂತನ ತ್ಯಾಗ, ಇನ್ನೊಂದು ಕಡೆ ದೇವಾಶಿಶ್ನ ಭೋಗ. ಪ್ರಾರ್ಥನಾಳ ಮನಸ್ಸು ತೂಗುಯ್ಯಾಲೆ ಆಯಿತು. ಹಿಮವಂತನ ಪ್ರೀತಿ ಹಳೆಯದಾಗುತ್ತಾ ಹೋಯಿತು. ಅವನ ಕಾಳಜಿ ಅವಳಿಗೆ ಕಿರಿಕಿರಿ ಅನ್ಸೋಕೆ ಶುರುವಾಯಿತು. ಹಿಮವಂತನಿಗಿದು ತಿಳಿಯಲಿಲ್ಲವಾ? ತಿಳಿದಿತ್ತು. ಅವಳ ಬದಲಾದ ಮಾತು, ಅವಳ ಕಣ್ಣಲ್ಲಿ ಮಾಯವಾದ ಪ್ರೀತಿ ಅವನಿಗೆ ಕಾಣುತ್ತಿತ್ತು. ಆದರೂ ಅವನು ಮೌನವಾಗಿದ್ದ. ಯಾಕಂದ್ರೆ ಅವನು ಪ್ರೇಮಿಯಾಗಿದ್ದ, ವ್ಯಾಪಾರಿಯಾಗಿರಲಿಲ್ಲ. ಈ ಕಥೆಯಲ್ಲಿ ವಿಲನ್ ಯಾರು? ಪ್ರಾರ್ಥನಾಳ? ಇಲ್ಲ ದೇವಾಶಿಷ? ಇಲ್ಲ, ನಿಜವಾದ ಆಟ ಶುರುವಾಗಿದ್ದು ಊರ್ಮಿಳಾಯಿಂದ. ಊರ್ಮಿಳಾ ಹಿಮವಂತನ ಗೆಳತಿ. ಆದರೆ ಅವಳ ಮನಸ್ಸಿನ ಮೂಲೆಯಲ್ಲಿ ಹಿಮವಂತನ ಮೇಲೆ ಪ್ರೀತಿ ಇತ್ತು. ಹಿಮವಂತ ಪ್ರಾರ್ಥನಳಿಗಾಗಿ ಸಾಯೋದನ್ನ ನೋಡಿದ್ರೆ ಊರ್ಮಿಳಾಗೆ ಹೊಟ್ಟೆ ಕಿಚ್ಚಿತ್ತು. ಈ ಅಸೂಯೆ ಅನ್ನೋದೇ ಹಾಗೆ, ಬೆಂಕಿಗಿಂತ ಅಪಾಯಕಾರಿ. ಊರ್ಮಿಳಾ ನೇರ ದಾರಿ ಬಿಟ್ಟು ಅಡ್ಡದಾರಿ ಹಿಡಿದಳು. ಅವಳು ಹೋಗಿದ್ದು ಒಬ್ಬ ಮಾಟಗಾತಿಯ ಹತ್ತಿರ. ನನಗೆ ಹಿಮವಂತ್ ಬೇಕು, ಹಿಮವಂತ್ ಪ್ರಾರ್ಥನೆಗಳಿಂದ ದೂರ ಆಗ್ಬೇಕು ಅಂತ. ಅವಳ ಮನಸ್ಸು ಕಲ್ಲಾಗಬೇಕು, ಅವಳು ಹಿಮವಂತನನ್ನು ದ್ವೇಷಿಸಬೇಕು ಅಂತ ಊರ್ಮಿಳಾ ಬೇಡ್ಕೊಂಡ್ಳು. ಈ ಮಾಟ ಮಂತ್ರ ನಿಜನೋ ಸುಳ್ಳೋ ನಮಗೆ ಗೊತ್ತಿಲ್ಲ.
ಆದರೆ ಮನುಷ್ಯನ ಮನಸ್ಸು ತುಂಬಾ ದುರ್ಬಲ. ಊರ್ಮಿಳಾಳ ಕಪ್ಪು ನೆರಳು ಪ್ರಾರ್ಥನಾ ಮೇಲೆ ಬಿತ್ತು. ಏನಾಯ್ತೋ ಗೊತ್ತಿಲ್ಲ, ಪ್ರಾರ್ಥನಾ ವರ್ತನೆ ವಿಚಿತ್ರವಾಯ್ತು. ಹಿಮವಂತನ ಮುಖ ಕಂಡ್ರೆ ಉರಿದು ಬೀಳ್ತಾ ಇದ್ಲು. ಯಾಕ್ ನನ್ ಪ್ರಾಣ ತಿಂತ್ಯಾ, ನನ್ನ ಬಿಟ್ಟು ಹೋಗ್ಬಿಡು ಅಂತ ನಡು ರಸ್ತೆಯಲ್ಲೇ ಅವಮಾನ ಮಾಡಿದ್ಲು. ಹಿಮವಂತನಿಗೆ ಕಾರಣ ಸಿಗಲಿಲ್ಲ. ನಿನ್ನೆ ಮೊನ್ನೆವರೆಗೂ ನೀನೇ ನನ್ನ ಪ್ರಪಂಚ ಅಂತಿದ್ದವಳು ಇವತ್ತು ನೀನು ನನ್ನ ಶತ್ರು ಅಂತಿದ್ದಾಳೆ. ಇದರ ಹಿಂದೆ ಊರ್ಮಿಳಾಳ ತಂತ್ರ ಇದೆ ಅಂತ ಆ ಮುಗ್ಧ ಜೀವಕ್ಕೆ ಗೊತ್ತಾಗ್ಲೇ ಇಲ್ಲ. ಆ ದಿನ ಕಥೆಯ ಅತ್ಯಂತ ನೋವಿನ ಕ್ಷಣ. ಬಡತನದ ಹಳೆಯ ಚಪ್ಪಲಿಯ ಹಿಮವಂತನ ಸಹವಾಸ ಸಾಕು ಅಂತ ಶ್ರೀಮಂತ ದೇವಾಶೀಸ್ ಜೊತೆ ಹೊಸ ಜೀವನ ಶುರು ಮಾಡಲು ಅವಳು ರೆಡಿ ಆದಳು. ಊರು ಬಿಟ್ಟು ಹೋಗುವ ಸಮಯ. ಆದರೆ ಹಿಮವಂತ್ ಅವಳನ್ನು ತಡೆಯಲು ಬರಲಿಲ್ಲ. ಇನ್ನೇನ್ ಬಸ್ ಹೊರಡಬೇಕು. ಆಗ ಹಿಮವಂತ್ ಅವಳ ಕಿಟಕಿ ಹತ್ತಿರ ಬಂದ. ಅವನ ಕಣ್ಣಲ್ಲಿ 1000 ಪ್ರಶ್ನೆಗಳಿದ್ವು. ಆದ್ರೆ ಕೇಳಿದು ಒಂದೇ ಪ್ರಶ್ನೆ, ಪ್ರಾರ್ಥನಾ, ಹೋಗ್ತಿದ್ಯಾ ಸರಿ, ಆದ್ರೆ ಹೇಳಿ ಹೋಗು ಕಾರಣ. ನನ್ನ ಪ್ರೀತಿಯಲ್ಲಿ ಎಲ್ಲಿ ಕೊರತೆ ಆಯ್ತು, ನಾನು ಎಲ್ಲಿ ಸೋತೆ, ಕನಿಷ್ಠ ಅದಾದ್ರೂ ಹೇಳ್ಬಿಟ್ಟು ಹೋಗು. ಇಲ್ಲ ಅಂದ್ರೆ ನಾನು ಸಾಯೋವರೆಗೂ ಈ ಪ್ರಶ್ನೆ ನನ್ನನ್ನ ಸುಡುತ್ತಾ ಇರುತ್ತೆ. ಪ್ರಾರ್ಥನಾ ಹತ್ರ ಉತ್ತರ ಇರ್ಲಿಲ್ಲ. ಅದಕ್ಕೆ ಅವಳು ತಲೆ ತಗ್ಸಿದ್ಲು. ಬಸ್ ಹೊರಡಿತು. ಹಿಮವಂತ್ ಅಲ್ಲೇ ಮಳೆಯಲ್ಲಿ ಕಲ್ಲಾಗಿ ನಿಂತ. ಅವನ ಪ್ರಪಂಚವೇ ಅವನ ಕಣ್ಣ ಮುಂದೆ ದೂರ ಹೋಗ್ತಾ ಇತ್ತು. ಕತೆ ಇಲ್ಲಿಗೆ ಮುಗಿತು ಅಂದ್ಕೊಂಡ್ರಾ? ಇಲ್ಲ. ರವಿ ಬೆಳಗೆರೆ ಅವರ ಲೇಖನಿ ಇಲ್ಲಿ ಒಂದು ತಿರುವು ಪಡೆದುಕೊಳ್ಳುತ್ತೆ. ಪ್ರಾರ್ಥನಾ ಹೋದ ಮೇಲೆ ಆ ಜಾಗಕ್ಕೆ ಬಂದವಳೇ ಊರ್ಮಿಳಾ. ಅವಳ ಮುಖದಲ್ಲಿ ಗೆಲುವಿನ ನಗು. ತಾನು ಮಾಡಿದ ತಂತ್ರ ಫಲಿಸಿದೆ. ಹಿಮವಂತ್ ಈಗ ನನಗೆ ಸಿಕ್ಕ ಅಂತ ಅವಳ ಸಂಭ್ರಮ. ಅವಳು ಹಿಮವಂತನ ಭುಜದ ಮೇಲೆ ಕೈ ಇಟ್ಟು ಹೇಳಿದ್ಲು, ಬಿಡು ಹಿಮವಂತ್, ಪ್ರಾರ್ಥನಾ ನಿನಗೆ ಲಾಯಕ್ಕಿಲ್ಲ. ನಾನ್ ನಿನ್ ಜೊತೆ ಇದ್ದೀನಿ, ನಾವಿಬ್ರು ಮದುವೆ ಆಗೋಣ. ಆಗ ಹಿಮವಂತ್ ತಿರುಗಿ ನೋಡಿದ. ಆ ನೋಟದಲ್ಲಿ ನೋವಿರಲಿಲ್ಲ, ಒಂದು ವಿಚಿತ್ರವಾದ ನಿರ್ಲಿಪ್ತತೆ ಇತ್ತು. ಅವನು ಹೇಳಿದ ಮಾತು ಕೇಳಿ ಊರ್ಮಿಳಳ ಎದೆ ಒಡೆಯಿತು. ಊರ್ಮಿಳಾ, ನನಗೆಲ್ಲ ಗೊತ್ತು. ಊರ್ಮಿಳಾ ಬೆಚ್ಚಿ ಬಿದ್ದಳು. ಏನು ಗೊತ್ತು? ನೀನು ತಾಂತ್ರಿಕರ ಹತ್ತಿರ ಹೋಗಿದ್ದು, ಪ್ರಾರ್ಥನಾಳ ಮನಸ್ಸು ಕೆಡಿಸಲು ನೀನು ಮಾಡಿಸಿದ ಮಾಟ ಮಂತ್ರ, ಅವಳು ನನ್ನನ್ನು ದ್ವೇಷಿಸುವ ಹಾಗೆ ಮಾಡಿದ್ದು, ಪ್ರತಿಯೊಂದು ವಿಷಯವೂ ನನಗೆ ಮೊದಲೇ ಗೊತ್ತಿತ್ತು. ಊರ್ಮಿಳಾ ನಡುಗಿ ಹೋದ್ಲು. ಗೊತ್ತಿದ್ದು ಯಾಕೆ ಸುಮ್ಮನೆ ಇದ್ದೆ? ಯಾಕೆ ನೀನು ಅವಳನ್ನು ತಡೆಯಲಿಲ್ಲ? ಯಾಕೆ ನೀನು ಪ್ರಶ್ನೆ ಮಾಡಲಿಲ್ಲ? ಆಗ ಹಿಮವಂತ್ ನಗುತ್ತಾ ಕಣ್ಣೀರು ತುಂಬಿಕೊಂಡು ಹೇಳ್ದ, ಯಾಕಂದ್ರೆ ಊರ್ಮಿಳಾ, ಮಂತ್ರದಿಂದ ಬದಲಾಗುವ ಮನಸ್ಸು, ತಂತ್ರದಿಂದ ಮುರಿದು ಹೋಗುವ ಪ್ರೀತಿ ನನಗೆ ಬೇಕಿರಲಿಲ್ಲ. ಅವಳ ಪ್ರೀತಿ ನಿಜವಾಗಿದ್ರೆ ಯಾವ ಮಾಟ ಮಂತ್ರವೂ ಅವಳನ್ನ ನನ್ನಿಂದ ದೂರ ಮಾಡಕ್ಕೆ ಆಗ್ತಿರ್ಲಿಲ್ಲ. ಅವಳು ನಿನ್ನ ತಂತ್ರಕ್ಕೆ ಬಲಿಯಾದಳು ಅಂದ್ರೆ ಅವಳ ಪ್ರೀತಿಯಲ್ಲಿ ಶಕ್ತಿ ಇರಲಿಲ್ಲ ಅಂತ ಅರ್ಥ. ಹೋಗುವವರು ಹೋಗಲಿ, ಬಲವಂತವಾಗಿ ಉಳಿಸಿಕೊಳ್ಳೋಕೆ ನಾನು ವ್ಯಾಪಾರಿಯಲ್ಲ, ಪ್ರೇಮಿ. ಆ ಕ್ಷಣ ಊರ್ಮಿಳಾ ಸೋತಳು. ತಾನು ಗೆದ್ದೆ ಎಂದುಕೊಂಡಿದ್ದವಳು ಹಿಮವಂತನ ಆ ಒಂದು ಮಾತಿಗೆ ಸುಟ್ಟು ಹೋದ್ಲು. ಹಿಮವಂತ್ ಪ್ರಾರ್ಥನಾಳನ್ನು ಕಳೆದುಕೊಂಡಿರಬಹುದು, ಆದರೆ ಅವನು ಪ್ರೀತಿಯ ಘನತೆಯನ್ನು ಉಳಿಸಿಕೊಂಡಿದ್ದ. ಪ್ರೀತಿ ಅಂದ್ರೆ ಹಿಡಿದಿಟ್ಟುಕೊಳ್ಳೋದಲ್ಲ, ಪ್ರೀತಿ ಅಂದ್ರೆ ಬಿಟ್ಕೊಡೋದು. ಅರ್ಹತೆ ಇಲ್ಲದವರು ನಮ್ಮ ಬದುಕಿನಿಂದ ದೂರ ಹೋದಾಗ ಅದಕ್ಕೆ ಕಾರಣ ಹುಡುಕಬಾರದು, ಸುಮ್ಮನೆ ಮೌನವಾಗಿ ಬೀಳ್ಕೊಡ್ಬೇಕು. ಹಿಮವಂತ್ ಇವತ್ತಿಗೂ ನಮ್ಮ ನಡುವೆ ಎಲ್ಲೋ ಇದ್ದಾನೆ. ಕಾರಣ ಸಿಗದೆ ಪರದಾಡುತ್ತಿರೋ ಎಷ್ಟೋ ಪ್ರೇಮಿಗಳಲ್ಲಿ ಹಿಮವಂತ್ ಇದ್ದಾನೆ. ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಕಾದಂಬರಿಯ ಸಾರಾಂಶವನ್ನು ನಿಮ್ಮ ಮುಂದೆ ತರಲು ಈ ವಿಡಿಯೋ ಮೂಲಕ ಪ್ರಯತ್ನ ಪಟ್ಟಿದ್ದೇವೆ. ನಿಮಗೇನ್ ಅನ್ಸುತ್ತೆ? ಹಿಮವಂತನ ತ್ಯಾಗ ದೊಡ್ಡದಾ ಅಥವಾ ಪ್ರಾರ್ಥನಾಳ ವಾಸ್ತವ ಮುಖ್ಯನಾ? ಮತ್ತೊಂದು ಅದ್ಭುತ ಕಥೆಯಲ್ಲಿ ಸಿಗೋಣ.